ಶ್ರೀ ಭಗವತಿ ಕ್ಷೇತ್ರದಲ್ಲಿ ವರ್ಷಂಪ್ರತಿ ಮೇ ತಿಂಗಳ 2ನೇ ಭಾನುವಾರ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿರತಕ್ಕಂತಹ ಪೀರಸ್ತಂಭಕ್ಕೆ ಶಿಯಾಳಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಊರಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಬರುವಂತಹ ಒಳ್ಳೆಯ ಮಳೆ ಹಾಗೂ ಬೆಳೆಯ ಹಾಗೂ ಸಮೃದ್ಧಿಯ ಒಂದು ಪ್ರಾರ್ಥನೆಯನ್ನು ನಾವು ದೇವರಿಗೆ ಸಲ್ಲಿಸಿ ಆ ಒಂದು ಉದ್ದೇಶವಾಗಿ ಒಂದು ಕಾರ್ಯಕ್ರಮವನ್ನು ವರ್ಷಂಪ್ರತಿ ಸುಮಾರು 3-6 ವರ್ಷಗಳಿಂದ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿರ್ತಾರೆ. ಹಾಗೆ ಇವತ್ತು ಸುಮಾರು 1-1.5 ಸಾವಿರಕ್ಕಿಂತಲೂ ಹೆಚ್ಚು ಶಿಯಾಳ ಇವತ್ತಿನ ದಿನ ನಮ್ಮ ವೀರಸ್ತಂಭಕ್ಕೆ ಸಮರ್ಪಣೆ. ವೀರಸ್ತಂಭ ಅಂತ ಹೇಳಿದ್ರೆ ಶಿವ ಹಾಗೂ ಶಕ್ತಿಯ ಸಾನ್ನಿಧ್ಯ, ಎರಡು ಶಕ್ತಿಗಳು ಒಟ್ಟಾಗಿರುವಂತಹ ಒಂದು ವಿಶೇಷವಾದಂತಹ ಅಭೂತಪೂರ್ವವಾದಂತಹ ಒಂದು ಸ್ತಂಭ. ಇಲ್ಲಿ ನಾವು ಶಿವನಿಗೆ ಹಾಗೂ ತಾಯಿಗೆ ಇಬ್ಬರಿಗೂ ಒಟ್ಟಾಗಿ ನಮ್ಮ ಭಗವತಿ ಮಾತೆಯವರು ದರ್ಶನ ಸ್ವರೂಪದಲ್ಲಿ ಇವತ್ತು ಈ ಒಂದು ವಿಶೇಷವಾದ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ಹಾಗೂ ಪ್ರತಿ ವರ್ಷ 2ನೇ ಭಾನುವಾರ 11 ಗಂಟೆಗೆ ಸುಮುಹೂರ್ತದಲ್ಲಿ ಪ್ರಾರಂಭವಾಗಿ ಅದು ಪಂಚಾಮೃತ ಅಭಿಷೇಕದೊಂದಿಗೆ ಶಿಯಾಳಾಭಿಷೇಕ ಜರುಗಿ ಇದರ ಮುಖ್ಯ ಉದ್ದೇಶ ಮಳೆ ಈ ಒಂದು ಪಂಚಾಮೃತ ಅಭಿಷೇಕದೊಂದಿಗೆ ಶಿಯಾಳಾಭಿಷೇಕ ವೀರಸ್ತಂಭಕ್ಕೆ ಅರ್ಪಿಸುವಂತಹ ಮುಖ್ಯ ಉದ್ದೇಶ ಊರಿನಲ್ಲಿ ಸಮಸ್ತ ಯಾವುದೇ ರೋಗ ರುಜಿನಗಳು ಕಳೆದು ಒಳ್ಳೆ ಮಳೆ ಹಾಗೂ ಬೆಳೆ ಬಂದು ಸಮೃದ್ಧಿಯಾಗಿ ನಮ್ಮ ಊರು ಸಮೃದ್ಧಿ ಊರಲ್ಲಿ ನೆಲೆಸಲಿ ಅನ್ನುವಂಥ ಉದ್ದೇಶದಿಂದ ಇದೊಂದು ಕಾರ್ಯಕ್ರಮವನ್ನು ವರ್ಷಂಪ್ರತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ.
എന്റെ കണ്ണീരഭിഷേകം കാലത്ത് ഞങ്ങൾ എന്റെ ധൂമപ്പോ എന്തു കൈയ്യട്ടിട്ടില്ലെന്ന് നിനക്ക് നാളെ തറവാടി ഇട്ടൂരെ ഒന്നല്ലേ എങ്ങനാ ഞങ്ങൾ എന്റെ പ്ലേറ്റിന്റെ ചങ്ങാതിന്റെ പാടം കര എന്റെ പുള്ളി കരിങ്കാലി കണ്ണീരാവണം അങ്ങനെ ഇനിയിപ്പോ ആർക്കും